ओष्टा पिदाना नकुली धन्ते परिवृता पविः सर्वस्यै वाचैशाना चारुमामिहमाग्रे सर्ववागीश्वरो विष्णुः श्रीरूपो मां सुवागये नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः तपस्वाध्याय शुश्रूषा कृष्णपूजारतं मुनिं विश्वेशं इष्टदं वन्दे परिव्राट् चक्रवर्तिनम् श्रीगुरुभ्यो नमः। श्रोत्रस्य श्रोत्रं मनसो मनो यत् वाचोह वाचं सौ प्राणस्य प्राणः चक्षुषः चक्षुः अतिमुच्य धीराः प्रेत्यात्मात् लोकात् अमृतो भवन्ति। ಶ್ರೋತ್ರೇಂದ್ರಿಯಕ್ಕೆ ಶ್ರವಣ ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ, ಮನಸ್ಸಿಗೆ ಮನನ ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ, ವಾಗೀಂದ್ರಿಯಕ್ಕೆ ಮಾತನ್ನು ಹೊರಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ, ಪ್ರಾಣ ಅಂತ ಅನಿಸಿರ್ತಕ್ಕಂಥ ಘ್ರಾಣೇಂದ್ರಿಯಕ್ಕೆ ಆಘ್ರಾಣಿಸಲಿಕ್ಕೆ ಬೇಕಾದ ಸಾಮರ್ಥ್ಯ, ಚಕ್ಷುರಿಂದ್ರಿಯಕ್ಕೆ ನೋಡಲಿಕ್ಕೆ ಬೇಕಾದ ಸಾಮರ್ಥ್ಯ. ಇದನ್ನು ಯಾರು ನೀಡುತ್ತಾನೋ ಅಂತಹ ಭಗವಂತನ ಆ ಇಂದ್ರಿಯ ಪ್ರೇರಕತ್ವ ರೂಪವಾಗಿರ್ತಕ್ಕಂತಹ ಮಹಿಮೆಯನ್ನು ನಾವು ತಿಳ್ಕೊಂಡಾಗ ಅದು ಮೋಕ್ಷ ಸಂಪಾದನೆಗೆ ಉಪಯುಕ್ತವಾಗುತ್ತೆ. ಹೀಗೆ ಅಂತ ವೈಜಯಂತ ಪರ್ವತದಲ್ಲಿ ಚತುರ್ಮುಖ ತನಗೆ ಅತ್ಯಂತ ಆಪ್ತನಾದ ತನ್ನ ಪುತ್ರನಾದ ರುದ್ರದೇವನಿಗೆ ನೀಡಿರ್ತಕ್ಕಂತಹ ಉಪದೇಶ. ರುದ್ರ ಮನೋಭಿಮಾನಿಯಾದವ, ಮನಸ್ಸಿನ ಮೂಲಕ ಇತರ ಇಂದ್ರಿಯಗಳನ್ನು ಒಂದು ಹಂತದಲ್ಲಿ ನಿಗ್ರಹಿಸುವವ. ಅಂತಹ ರುದ್ರದೇವ ಏಕಾಂತದಲ್ಲಿ ವೈಜಯಂತ ಪರ್ವತದಲ್ಲಿ ಚತುರ್ಮುಖನ ಹತ್ರ ಈ ಪ್ರಶ್ನೆ ಕೇಳ್ತಾನೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಚಾಂ ವದಂತಿ ಚಕ್ಷುಶ್ರೋತ್ರಂ ಕೌದೇವೋ ನಿನಂತಿ. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ದೇಹದಲ್ಲಿ ಬೇರೆ ಬೇರೆ ಇಂದ್ರಿಯಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಅವರ ಶರೀರದಲ್ಲಿ ಆ ಇಂದ್ರಿಯಗಳು ಇರಬಹುದು, ಆ ಇಂದ್ರಿಯಗಳ ಬಗ್ಗೆ ಅವರಿಗೆ ಪ್ರಭುತ್ವ ಇಲ್ಲ. ಯಾಕೆಂದ್ರೆ ತಾವು ಯಾವ ವಿಷಯ ಪದಾರ್ಥಗಳ ಕಡೆಗೆ ಆ ಇಂದ್ರಿಯಗಳು ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅಲ್ಲಿಗೆ ಹೋಗುವುದಿಲ್ಲ. ಯಾವ ವಿಷಯ ಪದಾರ್ಥಗಳ ಕಡೆಗೆ ಹೋಗಬಾರ್ದು ಅಂತ ಅವರು ಬಯಸ್ತಾರೋ ಅಲ್ಲಿಗೆ ಹೋಗದೇ ಇರುವುದಿಲ್ಲ. ಹಾಗಾಗಿ ತಮ್ಮ ಅಧೀನದಲ್ಲಿ ಅವುಗಳು ಇಲ್ಲ. ಹಾಗಾಗಿ ಆ ಇಂದ್ರಿಯಗಳನ್ನು ಪ್ರೇರಿಸುವವ ಯಾರು? ಒಂದು ಹಂತದಲ್ಲಿ ಅವರಿಗೆ ಗೊತ್ತು, ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾನಾರ್ಥಂ ಸ್ಥಾಪನಾಯವ ಅಂತ ಒಂದು ಪ್ರಮಾಣ ಹೇಳುವಂತೆ ರುದ್ರದೇವರಿಗೆ ಒಂದು ಹಂತದಲ್ಲಿ ಭಗವಂತ ಇಂದ್ರಿಯ ನಿಯಾಮಕ ಅನ್ನೋದು ಗೊತ್ತು. ಆದರೆ ಚತುರ್ಮುಖದಿಂದ ಆ ನಿಟ್ಟಿನಲ್ಲಿ ವಿಶೇಷ ಮಾಹಿತಿ ದೊರಕುವಂತಾಗಲಿ ಹಾಗೂ ಲೋಕದಲ್ಲಿ ಭಗವಂತನ ಹೃಷಿಕೇಶ ವ್ಯಕ್ತಿತ್ವ ಸ್ಥಾಪನೆಯಾಗುವಂತಾಗಲಿ ಅನ್ನುವುದಕ್ಕಾಗಿ ಹೇಳಿದ್ದಾನೆ. ಅದಕ್ಕೆ ಚತುರ್ಮುಖ ಕೊಟ್ಟಿರ್ತಕ್ಕಂಥ ಉತ್ತರ ಬರೇ ಇಂದ್ರಿಯಗಳನ್ನು ಪ್ರೇರಿಸುವುದು ಮಾತ್ರ ಅಲ್ಲ, ಆ ಇಂದ್ರಿಯಗಳ ಸಮಗ್ರ ವ್ಯಕ್ತಿತ್ವವು ಕೂಡ ಹೃಷಿಕೇಶ ನಾಮಕ ಭಗವಂತನಿಗೆ ಅತ್ಯಂತ ಅಧೀನವಾದದ್ದು ಅಂತ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ಇತ್ಯಾದಿ ಮಾತುಗಳಲ್ಲಿ ಉಪದೇಶ ನೀಡಿದ್ದಾನೆ. ಇದನ್ನು ನಾವು ವಿಷ್ಣು ಸಹಸ್ರನಾಮದ 11 ನಾಮಗಳು ಬಂದಿವೆ. 602ರಿಂದ 613ವರೆಗೆ ಶ್ರೀನಿಧಿ, ಶ್ರೀವಾಸ, ಶ್ರೀಪತಿ, ಶ್ರೀಮತಾಂಬರ, ಶ್ರೀಧಃ, ಶ್ರೀಶಃ, ಶ್ರೀನಿವಾಸ, ಶ್ರೀವಿಭಾವನ, ಶ್ರೀಧರ, ಶ್ರೀಕರ, ಶ್ರೀಮಾನ್ ಅಂತ 13 ನಾಮಗಳಲ್ಲಿ ಭಗವಂತ ಇಂದ್ರಿಯಗಳ ಬಗ್ಗೆ ಹೇಗೆ ತನ್ನ ಪ್ರಭುತ್ವವನ್ನು ತೋರಿಸ್ತಾನೆ ಅನ್ನುವುದನ್ನು ನಾವು ಅನುಸಂಧಾನ ಮಾಡಬಹುದಾಗಿದೆ. ಶ್ರೀ ಅನ್ನುವ ಶಬ್ದ ಮುಖ್ಯವಾಗಿ ಭಗವಂತನ ಸ್ವರೂಪ ಸೌಂದರ್ಯವನ್ನು ತಿಳಿಸುತ್ತೆ. ಆಮೇಲೆ ಲಕ್ಷ್ಮೀದೇವಿಯನ್ನು ತಿಳಿಸುವಂತಾಗುತ್ತೆ. ಅದೇ ರೀತಿ ಇಂದ್ರಿಯ ಸಂಪತ್ತನ್ನು ಕೂಡ ತಿಳಿಸುತ್ತೆ. ಐತರೇಯ ಉಪನಿಷತ್ತು
ಶಬ್ದದಿಂದ ಉಲ್ಲೇಖ ಮಾಡ್ತಾ ಇದೆ. ಏತಾಹ ಶೀರ್ಷನ್ ಶ್ರಿಯಃ ಶ್ರಿತಾಹ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣಃ ಕ್ಷಯಂತೆ ಅಸ್ಮಿನ್ನಿತಿ ಶಿರಸಃ ಶಿರಸ್ತ್ವಂ. ಶಿರಸ್ಸು ಅಂತ ಯಾಕೆ ಹೇಳಲಾಗುತ್ತೆ? ತಲೆಯನ್ನು ಶಿರಸ್ಸು ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಯಾಕೆ ಅಂದ್ರೆ ಎಲ್ಲಾ ಇಂದ್ರಿಯಗಳು ಕೂಡ ಆ ಶಿರಸ್ಸನ್ನು ಅವಲಂಬಿಸಿವೆ, ಅದನ್ನು ಆಶ್ರಯಿಸಿವೆ ಅನ್ನುವ ದೃಷ್ಟಿಯಿಂದ ಅದಕ್ಕೆ ಶಿರಸ್ಸು ಅಂತ ಹೆಸರು ಅಂತ ಹೇಳುವ ಪ್ರಸಂಗದಲ್ಲಿ ಕಾಯೇತಾಹ ಶ್ರಿಯಃ ಅಂತ ಆ ಇಂದ್ರಿಯಗಳನ್ನು ಶ್ರಿಯಃ ಅಂತ ಉಲ್ಲೇಖಿಸಲಾಗಿದೆ. ಹಾಗಾಗಿ ಶ್ರೀ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಶ್ರೀವಾಸಃ ಅಂದ್ರೆ ಶ್ರಿಯಃ ವಾಸಃ ಯಸ್ಯ ಇಂದ್ರಿಯಗಳ ವಾಸ ಉಳ್ಳವ, ಇಂದ್ರಿಯಗಳಲ್ಲಿ ವಾಸಿಸುವವ ಅಂತ ಅರ್ಥ. ಭಗವಂತ ಇಂದ್ರಿಯಗಳಲ್ಲಿ ನೆಲೆಸ್ತಾನೆ. ಯಾಕೆಂದ್ರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದಕ್ಕೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಅಥವಾ ಅಧ್ಯಾತ್ಮಂ ಅಂತ ಹೇಳಿ ಭಗವಂತ ಎಲ್ಲೆಲ್ಲಿ ಅಂತರ್ಯಾಮಿ ಆಗಿರ್ತಾನೆ ಅಂತ ಹೇಳಿ ಅಧ್ಯಾತ್ಮದಲ್ಲಿ ಅಂದ್ರೆ ಶರೀರದಲ್ಲಿ ಎಲ್ಲಿ ಅಂತರ್ಯಾಮಿ ಆಗಿರ್ತಾನೆ ಅಂತ ಹೇಳ್ತಾ ಯ ಪ್ರಾಣೇ ತಿಷ್ಟನ್ ಪ್ರಾಣಾದಂತರ ಯ ಪ್ರಾಣೋ ಅಂತರೋ ಯಮಯತಿ ಇತ್ಯಾದಿ ಮಾತುಗಳು ಬರುತ್ತೆ. ಘ್ರಾಣೇಂದ್ರಿಯದಲ್ಲಿ ಇರ್ತಾನೆ, ಇದ್ದುಕೊಂಡು ಅದನ್ನು ನಿಯಂತ್ರಿಸ್ತಾನೆ. ಅದೇ ರೀತಿ ವಾಚಿ ತಿಷ್ಟನ್ ವಾಗೀಂದ್ರಿಯದಲ್ಲಿ, ಅದೇ ರೀತಿ ಬೇರೆ ಬೇರೆ ಇಂದ್ರಿಯಗಳನ್ನು ಉಲ್ಲೇಖ ಮಾಡಿ 4-5 ಇಂದ್ರಿಯಗಳನ್ನು ಉಲ್ಲೇಖ ಮಾಡಿ ಅಲ್ಲಿ ಇದ್ದುಕೊಂಡು ಅವುಗಳನ್ನು ನಿಯಂತ್ರಿಸ್ತಾ ಇರ್ತಾನೆ ಅಂತ ಹೇಳುವಂಥದ್ದು. ಹಾಗಾಗಿ ಶ್ರೀವಾಸ ಭಗವಂತ ಇಂದ್ರಿಯಗಳಲ್ಲಿ ನಿಯಂತ್ರಿಸುವುದಕ್ಕಾಗಿ ಇಂದ್ರಿಯಗಳನ್ನೇ ತನ್ನ ವಾಸಸ್ಥಾನವಾಗಿ ಇಟ್ಟುಕೊಂಡವ ಅಂತ ಅರ್ಥ. ಅದೇ ರೀತಿ ಶ್ರೀಪತಿ ಇಂದ್ರಿಯಗಳನ್ನು ವಾಸಸ್ಥಾನವಾಗಿ ಇಟ್ಟುಕೊಂಡಿರ್ತಕ್ಕಂಥ ಭಗವಂತ ಇಂದ್ರಿಯಗಳಿಗೆ ಒಡೆಯನಾಗಿದ್ದಾನೆ. ಶ್ರಿಯಾಂ ಪತಿ ಹೃಷಿಕೇಶ ಅಂತಲೇ ಅವನ ಹೆಸರು. ತಲವಕಾರೋಪನಿಷತ್ತಲ್ಲಿ ಚತುರ್ಮುಖ ಹೇಳುವಂತಹದ್ದಿದೆ. ಏನವಾಗಭ್ಯುದ್ಯತೆ ಏನಾಹುರ್ ಮನೋಮತಂ ಏನ ಚಕ್ಷುಂಷಿ ಪಶ್ಯಂತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುವವ ಭಗವಂತ. ವಾಗೀಂದ್ರಿಯ ಮಾತನ್ನು ಹೊರಡಿಸಬೇಕು ಅಂದ್ರೆ, ಕಿವಿ ಕೇಳಬೇಕು ಅಂದ್ರೆ ಭಗವಂತ ಅಲ್ಲಿದ್ದುಕೊಂಡು ನಿಯಂತ್ರಿಸಬೇಕು ಅಂತ ಹೇಳುತ್ತೆ. ಅದನ್ನು ಆಚಾರ್ಯರು ಬ್ರಹ್ಮಪಾಲದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಪ್ರಾಣಸ್ಯ ಪ್ರಣೇತ ಚಕ್ಷುರಾದೇಶ್ಚ ಸರ್ವಶಃ ಸರ್ವೋತ್ತಮಶ್ಚ ಸರ್ವತ್ರ ಸವಿಷ್ಣು ರೀತಿ ಧಾರ್ಯತ. ಎಲ್ಲಾ ಇಂದ್ರಿಯಗಳನ್ನು ಅವಾಂತರವಾಗಿ ಪ್ರೇರಿಸತಕ್ಕಂಥ ಪ್ರಾಣದೇವರನ್ನು ಕೂಡ ನಿಯಂತ್ರಿಸುವವ ಭಗವಂತ. ಅಲ್ಲಿದ್ದುಕೊಂಡು ನಿಯಂತ್ರಿಸ್ತಾನೆ. ಹಾಗಾಗಿ ಅವ ಸ್ವಾಮಿ ಅಂತ ಅನಿಸಿದ್ದಾನೆ. ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣ ಬಂದಿದೆ, ಜ್ಯೋತಿರಾಜ್ಯ ಅಧಿಕರಣ ಅಂತ. ಅದರಲ್ಲಿ ಇಂದ್ರಿಯಗಳು ನಮ್ಮ ಶರೀರದಲ್ಲಿದ್ದರೂ ಕೂಡ ಅವುಗಳು ಮುಖ್ಯವಾಗಿ ಭಗವಂತನ ಕರ್ಣಗಳು, ಭಗವಂತ ಹೇಳಿದಾಗೆ ಕೇಳತಕ್ಕಂಥ ಭಗವಂತನ ಕರ್ಣಗಳು, ಆ ಭಗವಂತನಿಗೆ ಸೇರಿರ್ತಕ್ಕಂಥ ಕರ್ಣಗಳು ಅಂತ ಒಂದು ವಾರಾಹದ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಆಚಾರ್ಯ. ಕರಣೈ ಕಾರಣಂ ಬ್ರಹ್ಮ ಪುರುಷಾಪೇಕ್ಷೆಯ ಅಖಿಲಂ ಶ್ರೋತ್ರಾದಿಭಿ ಕಾರಯತಿ ಕರ್ಣಾನಿ ತಥೋ ವಿದುಹು. ಭಗವಂತನ ಕರ್ಣಗಳು ಯಾಕೆ ಅಂದ್ರೆ ಆಯಾ ವ್ಯಕ್ತಿಗಳ ಪ್ರಾರಬ್ಧ ಕರ್ಮಾದಿಗಳನ್ನು ಇಟ್ಟುಕೊಂಡು ಭಗವಂತ ಆ ಇಂದ್ರಿಯಗಳಿಗೆಯನ್ನು ಪ್ರೇರಿಸ್ತಾ ಇರ್ತಾನೆ. ಅವ ಹೇಳಿದಾಗೆ ಆ ಇಂದ್ರಿಯಗಳು ಕೇಳುತ್ತೆ. ನ ಜೀವಾಪೇಕ್ಷೆಯ ಮುಖ್ಯಂ ಕರ್ಣಂ ಪರಮೇಶ್ವರ ಕಾರಯೇ ಪರಮೇಶ್ವರ. ನಾವು ಹೇಳಿದಾಗ ಅವುಗಳು ಕೇಳುವುದಿಲ್ಲ. ಕೇವಲ ಆತ್ಮ ತನ್ನ ಇಚ್ಛೆಗೆ ಅನುಗುಣವಾಗಿ ನಡೆಸ್ತಾನೆ. ತಸ್ಮಾತ್ ಮುಖ್ಯತ್ವ ತಸ್ಯ ನಿಶ್ಚಿತಂ ಅಂತ. ಹಾಗಾಗಿ ಮುಖ್ಯವಾಗಿ ಭಗವಂತನಿಗೆ ಸೇರಿರ್ತಕ್ಕಂಥ ಕರ್ಣಗಳು. ಆದುದರಿಂದಾಗಿ ಶ್ರೀಪತಿ ಶ್ರೀ ಅಂತ ಅನಿಸಿರ್ತಕ್ಕಂಥ ಇಂದ್ರಿಯಗಳಿಗೆ ಒಡೆಯನಾದವ ಭಗವಂತ ಅಂತ ತಿಳ್ಕೊಳ್ಬೇಕು. ಇಷ್ಟು ಮಾತ್ರ ಅಲ್ಲ, ಶ್ರೀಕರಃ. ಶ್ರೀಕರಃ ಅಂದ್ರೆ ಶ್ರಿಯ ಶ್ರೀ ಕರೋತೀತಿ ಶ್ರೀಕರ. ಇಂದ್ರಿಯಗಳನ್ನು ಸೃಷ್ಟಿ ಮಾಡುವವನೇ ಭಗವಂತ. ಬರೇ
ಮಾಡಿ ಆಯಾ ಇಂದ್ರಿಯಗಳಲ್ಲಿ ಆಯಾ ಇಂದ್ರಿಯಾಭಿಮಾನಿಗಳು ಇದ್ದುಕೊಂಡು ಇಂದ್ರಿಯವನ್ನು ಅವಾಂತರವಾಗಿ ಪ್ರೇರಿಸುವಂತೆ ಭಗವಂತ ಮಾಡ್ತಾನೆ. ಅಥರ್ವಣೋಪನಿಷತ್ತು ಸ್ಪಷ್ಟ ಹೇಳುತ್ತೆ, ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ. ಭಗವಂತನಿಂದ ಪ್ರಾಣ, ಇಂದ್ರಿಯಗಳಿಗೆ ಅವಾಂತರ ಅಭಿಮಾನಿಯಾಗಿರ್ತಕ್ಕಂಥ ಪ್ರಾಣ ಹಾಗೂ ಪ್ರಾಣದಿಂದ ನಿಯಮವಾಗಿರ್ತಕ್ಕಂಥ ಇಂದ್ರಿಯಗಳೆಲ್ಲ ಹುಟ್ಟಿದವು. ಹಾಗೆ ನಾರಾಯಣ ಶ್ರುತಿ ಹೇಳುತ್ತೆ, ನಾರಾಯಣ ಉಪನಿಷತ್ತು ಹೇಳುತ್ತೆ, ನಾರಾಯಣಾತ್ ಪ್ರಾಣೋ ಜಾಯತೆ ಮನಸ್ಸರ್ವೇಂದ್ರಿಯಾಣಿ ಚ ಅಂತ. ಆಚಾರ್ಯರು ಮಹಾಭಾರತ ಅರ್ಪಣದಲ್ಲಿ ಸ್ಪಷ್ಟಪಡಿಸ್ತಾರೆ, ಶಿವ ತ್ರಿರೂಪ ಮನಶ್ಚ ವೈಕಾರಿಕ ದೇವ ಸಂಘ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಅಂತ ಹೇಳ್ತಾರೆ. ಭಗವಂತನಿಗೆ ಅವ ಅಹಂಕಾರ ತತ್ವಕ್ಕೆ ಅಭಿಮಾನಿ. ಅಹಂಕಾರ ತತ್ವ 3, ಅದರಲ್ಲಿ ಸಾತ್ವಿಕ, ಹಾಗೇನೆ ತೈಜಸ, ತಾಮಸ. ಸಾತ್ವಿಕ ಅಹಂಕಾರ ವೈಕಾರಿಕ ಅಹಂಕಾರ ಅಂತ ಅನಿಸಿದೆ. ಅದರಿಂದ ಎಲ್ಲ ಅಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಮನಸ್ಸು ಹುಟ್ಟುತ್ತೆ. ತೈಜಸ ಅಹಂಕಾರ, ಅದು ರಾಜಸ ಅಹಂಕಾರ, ತೈಜಸ ಅಹಂಕಾರ ಅಂತ ಅನಿಸಿದೆ. ಅದರಿಂದ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಹುಟ್ಟು. ಹಾಗಾಗಿ ಭಗವಂತ ಶ್ರೀಕರ, ಬರೇ ಶ್ರೀಕರ ಮಾತ್ರ ಅಲ್ಲ, ಶ್ರೀನಿವಾಸ. ಶ್ರೀ ಅಂದರೆ ಇಂದ್ರಿಯಗಳು, ಅವುಗಳಲ್ಲಿ ಅಭಿಮಾನಿಗಳು, ಆಯಾ ಇಂದ್ರಿಯದ ಅಭಿಮಾನಿಗಳು ನಿಯಾಮಕರಾಗಿ ವಾಸ ಮಾಡುವಂತೆ ಮಾಡುವುದು. ಶ್ರೀಷು ನಿಯಾಮಕತೆಯ ವಾಸಯತಿ ಇತಿ ಶ್ರೀನಿವಾಸ. ಇಂದ್ರಿಯಗಳಲ್ಲಿ ಆಯಾ ಅಭಿಮಾನಿಗಳು ನಿಯಾಮಕರಾಗಿರುವಂತೆ ಮಾಡುವುದು. ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಇಂದ್ರಿಯಾಣಿ ಸಸಜ್ಜಾದು ವಾಸುದೇವ ಪ್ರಜಾಪತಿ ಅಧ್ಯಾತ್ಮಂ ಇಂದ್ರಿಯಾಣ್ಯಾಹು ಅಧಿದೈವಂತು ದೇವತಾ ಅಂತ ಸ್ಪಷ್ಟವಾಗಿ ಇಂದ್ರಿಯಗಳನ್ನು ನಿಯಮ ಸೃಷ್ಟಿ ಮಾಡಿದ. ಹಾಗೇನೆ ಅವುಗಳು ಅಧ್ಯಾತ್ಮ ಅಂತ ಅನಿಸಿದ್ರೆ ಇಂದ್ರಿಯಗಳ ಸೃಷ್ಟಿ, ಅಧಿದೈವ ಅಂದರೆ ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಸೃಷ್ಟಿ ಆಗುತ್ತೆ. ಆಚಾರ್ಯರು ಸ್ಪಷ್ಟವಾಗಿ ಗೀತಾ ತಾತ್ಪರ್ಯದ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸಿಗೆ ರುದ್ರದೇವರು, ಶೇಷ, ಗರುಡ, ಚಂದ್ರ, ಇಂದ್ರ, ಕಾಮ ಇವರು ಅಭಿಮಾನಿಗಳು. ಪಾದಕ್ಕೆ, ಬಲಪಾದಕ್ಕೆ ಜಯಂತ, ಎಡಪಾದಕ್ಕೆ ಶಂಭು. ಸಾಮಾನ್ಯವಾಗಿ ಜಯಂತ ಅಂತ ಪ್ರಸಿದ್ಧವಾಗಿರುವಂತಹದ್ದು ಶ್ರುತಿಯಲ್ಲಿ ಆಚಾರ್ಯರು ಸ್ಪಷ್ಟ ಹೇಳ್ತಾರೆ, ಶಂಭು ಮತ್ತೆ ಜಯಂತ ಇಬ್ಬರು ಶಚಿಯ ಮಕ್ಕಳು. ಬಲಪಾದಕ್ಕೆ ಜಯಂತ ಅಭಿಮಾನಿ ಆದರೆ ಎಡಪಾದಕ್ಕೆ ಶಂಭು ಅನ್ನತಕ್ಕಂಥ ಶಚಿಯ ಮತ್ತೊಬ್ಬ ಪುತ್ರ ಅಭಿಮಾನಿ ಅಂತ ಹೇಳ್ತಾರೆ. ಕಣ್ಣಿಗೆ ಸೂರ್ಯ, ಕೆಲವು ಕಡೆ ಸೂರ್ಯ ಮತ್ತು ಚಂದ್ರ ಅಂತ ಇಬ್ಬರು ಇದೆ. ಕೈಗಳಿಗೆ ದೇವೇಂದ್ರ ಅಂತ ಹೆಚ್ಚಿರುವಂತಹದ್ದು, ಮತ್ತೆ ಕೆಲವೆಡೆ ವಾಯುಸುತನಾದ ಮರುತ್ತು. ಗುಹ್ಯೇಂದ್ರಿಯಕ್ಕೆ ದಕ್ಷ ಪ್ರಜಾಪತಿ, ರುದ್ರದೇವ, ಸ್ವಯಂಭೂ. ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು, 2 ರಂಧ್ರಗಳಿವೆ, ಅದಕ್ಕಾಗಿ 2 ಅಶ್ವಿನಿ ದೇವತೆಗಳು ಅದಕ್ಕೆ ಅಭಿಮಾನಿ. ರಸನೇಂದ್ರಿಯಕ್ಕೆ ವರುಣ. ಅದೇ ರೀತಿ ಶ್ರವಣೇಂದ್ರಿಯಕ್ಕೆ ದಿಗಭಿಮಾನಿಗಳು, ಮಿತ್ರ, ಯಮ, ವರುಣ, ಕುಬೇರ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳ ಅಭಿಮಾನಿಗಳು, ಜೊತೆಗೆ ಚಂದ್ರ. ಹಾಗಾಗಿ ದಿಗಭಿಮಾನಿಗಳು ಅಂತ ಸಾಮಾನ್ಯ ಹೇಳುವುದು, ಅದರಲ್ಲಿ ಚಂದ್ರನು ಕೂಡ ಸೇರ್ತಾನೆ. ಶ್ರವಣೇಂದ್ರಿಯ. ವಾಗೀಂದ್ರಿಯಕ್ಕೆ ಅಗ್ನಿ, ಸ್ಪರ್ಶೇಂದ್ರಿಯಕ್ಕೆ ವಾಯುಸುತನಾದ ಮರುತು, ಪಾಯುಂದ್ರಿಯಕ್ಕೆ ಮಲ ವಿಸರ್ಜಿಸುವ ಇಂದ್ರಿಯಕ್ಕೆ ಯಮ. ಈ ದೇವತೆಗಳು ಆಯಾ ಇಂದ್ರಿಯದಲ್ಲಿ ನೆಲೆಸುವಂತೆ ಭಗವಂತ ಮಾಡ್ತಾನೆ. ಶ್ರೀನಿವಾಸ, ಶ್ರೀಷು ನಿತರಾಂ ವಾಸಯತಿ ಹಾಗೂ ನಿಯಾಮಕತೆಯ ವಾಸಯತಿ. ಎಷ್ಟು ಅಂದರೆ ಆಯಾ ಇಂದ್ರಿಯಗಳು ಆಯಾ ವ್ಯಕ್ತಿಗಳನ್ನೇ ಹೇಳ್ತಾರೆ. ಮುಖ್ಯವಾಗಿ ಅದನ್ನು ಹೇಳ್ತಾರೆ, ಚಕ್ಷು ಸೂರ್ಯ ಚಕ್ಷಯತಿ. ಸೂರ್ಯ ಕಣ್ಣಿನಲ್ಲಿರ್ತಾನೆ, ಚಕ್ಷು ಮುಂದೆ ನಾವು ಕಣ್ಣನ್ನು ಕರೆಯುವುದು. ಆದರೆ ಆಚಾರ್ಯರು ಶ್ರುತಿಯಲ್ಲಿ ಹೇಳ್ತಾರೆ, ಚಕ್ಷು ಅಂದರೆ ಸೂರ್ಯ, ಕಣ್ಣಲ್ಲ, ಮುಖ್ಯವಾಗಿ ಸೂರ್ಯ. ಚಕ್ಷಯತಿ, ತೋರಿಸುವವ ಅವ, ಹಾಗಾಗಿ ಅವನೇ. ಹಾಗೇನೆ ಪಾದ ಅಂದರೆ ಪದನಾದೇವ ಪಾದ. ಜಯಂತ ಮತ್ತು ಶಂಭು ಇಬ್ಬರು ಅವರೇ ಪಾದ ಅಂತ ಅನಿಸುವುದು ಅಂತ. ಹೀಗೆ
ಎಲ್ಲ ಇಂದ್ರಿಯಗಳನ್ನು ನಾವು ಯಾವ ಹೆಸರಿಂದ ಕರಿತೇವೆಯೋ ಆ ಇಂದ್ರಿಯಗಳ ಅಭಿಮಾನಿಗಳೇ ಮುಖ್ಯವಾಗಿ ಆ ಹೆಸರಿಂದ ವಾಚ್ಯರಾದವರು ಅಂತ ಹೇಳುವಷ್ಟು ಶ್ರೀಷು ನಿವಾಸಯತಿ ನಿತರಾಂ ವಾಸಯತಿ ನಿಯಾಮಕತೆಯ ವಾಸಯತಿ ಇತಿ ಶ್ರೀನಿವಾಸ. ಇಷ್ಟು ಮಾತ್ರ ಅಲ್ಲ, ಶ್ರೀದಃ ಶ್ರೀಹಿ ದದಾತಿ ಇತಿ ಶ್ರೀದಃ, ಇಂದ್ರಿಯಗಳನ್ನು ನಮಗೆ ಕೊಡುವವ. ನಾವು ಶರೀರವನ್ನು ಹೊಂದಿದಾಗ ಇಂದ್ರಿಯಗಳ ಸೂಕ್ಷ್ಮ ಭಾಗಗಳನ್ನು ತಕೊಂಡು ಬಂದು ಭಗವಂತ ನಮ್ಮ ಶರೀರಕ್ಕೆ ಜೋಡಣೆ ಮಾಡ್ತಾನೆ. ಶರೀರವನ್ನು ಬಿಟ್ಟಾಗ ಆ ಸೂಕ್ಷ್ಮ ಭಾಗವನ್ನು ಕೊಂಡು ಹೋಗ್ತಾನೆ. ಇದನ್ನು ಗೀತಾಚಾರ್ಯ ಗೀತೆಯಲ್ಲಿ ತೋರಿಸಿಕೊಟ್ಟಿದ್ದಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪಿಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಜಾತಿ ವಾಯುಗಂಧ ನಿವಾಶಯ. ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಒಳ್ಳೆ ತಂಗಾಳಿ ಬೀಸ್ತಾ ಇದ್ರೆ ಹೂವಿನ ಆ ಗಂಧವನ್ನು ಅದರ ಸೂಕ್ಷ್ಮ ಭಾಗವನ್ನು ಹೇಗೆ ಆ ಗಾಳಿ ತಗೊಂಡು ಹೋಗುತ್ತೋ ಆ ರೀತಿ ಭಗವಂತ ನಾವು ಶರೀರವನ್ನು ಹೊಂದುವಾಗ ನಮಗೆ ಉಪಕಾರ ಮಾಡುವುದಕ್ಕಾಗಿ ಇಂದ್ರಿಯಗಳ ಸೂಕ್ಷ್ಮ ಭಾಗವನ್ನು ತಂದು ಶರೀರದಲ್ಲಿ ಜೋಡಿಸ್ತಾನೆ. ನಾವು ಆ ಶರೀರವನ್ನು ಬಿಟ್ಟಾಗ ಅಲ್ಲಿಂದ ಕೊಂಡೊಯ್ತಾನೆ. ಯದಾ ಶರೀರಂ ಆಪ್ನೋತಿ ಉತ್ಕ್ರಾಮಂಚ ಜೀವ ತದಾ ಈಶ್ವರ ಏತಾನಿ ಗಂಧಾರಿವ ಸೂಕ್ಷ್ಮಾಣಿ ಗೃಹೀತ್ವ ಸಂಯಾತಿ ಅಂತ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಅದೇ ಅಷ್ಟು ಮಾತ್ರ ಅಲ್ಲ, ಶೀತ ಅಂದ್ರೆ ಶ್ರೀಹಿ ದಯತೆ ಇತಿ ಶೀತ, ದೇಹದ ರಕ್ಷಣೆ, ಅದನ್ನು ರಕ್ಷಣೆ ಮಾಡುವವ. ಬಾಹ್ಯ ರಕ್ಷಣೆ ಎಷ್ಟು ಅಂದ್ರೆ ಇಂದ್ರಿಯಗಳಿಗೆ ಗೋಲಕವನ್ನು ಕೊಟ್ಟಿದ್ದಾನೆ ಭಗವಂತ. ಪ್ರತಿಯೊಂದು ಇಂದ್ರಿಯಕ್ಕೂ ಗೋಲಕವನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾನೆ. ಈಗ ನಾವು ಚಕ್ಷುರಿಂದ್ರಿಯ ಕಣ್ಣಿನಲ್ಲಿ ನೇತ್ರದಲ್ಲಿ ಇರುವುದು, ನೇತ್ರ ಅನ್ನತಕ್ಕಂಥ ಒಂದು ಗೋಲಕವನ್ನು ಕೊಟ್ಟು ಅದರಲ್ಲಿ ರಕ್ಷಣೆ. ಅಷ್ಟು ಮಾತ್ರ ಅಲ್ಲಿ ವಾಮನ ಇದ್ದುಕೊಂಡು ಯಸ್ಥಾನಾದಿದಂ ಚಕ್ಷು ಅಸಂಗಂ ಸರ್ವವಸ್ತುಷು ಸ ವಾಮನ ಪರೋ ಅಸ್ಮಾಕಂ ಗತಿವಿದ್ಯೇವ ಚಿಂತೆಯೇತ್ ಅಂತ ಹೇಳಿದಾಗೆ, ಹೇಗೆ ವೈಪರ್ ಅನ್ನೋದು ಆ ಕಾರು ಅಥವಾ ಬಸ್ಸಿನ ಒಳಗೆ ಎದುರಿನ ಗ್ಲಾಸು ಶುದ್ಧವಾಗಿರುವಂತೆ ಮಾಡುವುದು, ಆ ರೀತಿ ನಮ್ಮ ಸೂಕ್ಷ್ಮವಾದ ಕಣ್ಣಿನಲ್ಲಿ ಏನು ಕೊಳೆ ತುಂಬದಂತೆ ನೀರು ಸುರಿಸಿ ಅದನ್ನು ಶುದ್ಧವಾಗಿರ್ತಾನೆ ವಾಮನ. ಹಾಗಾಗಿ ಅವ ಶ್ರೀದ ದಯತೆ ಇದೆ. ಅದೇ ರೀತಿ ತಲೆಯಲ್ಲಿ ಎಲ್ಲ ಇಂದ್ರಿಯಗಳು ಇರುವಂತಹದ್ದಾಗಿ ಕೂದಲುಗಳನ್ನು ಕೊಟ್ಟು ತಲೆಗೆ ಅಲ್ಲಿ ಇರ್ತಕ್ಕಂಥ ಇಂದ್ರಿಯಗಳಿಗೆ ಹಾನಿ ಆಗಬಾರ್ದು ಅಂತ. ಅದೇ ರೀತಿ ಮೂಗು ಇರ್ಬೋದು ಅಥವಾ ಕಿವಿ ಇರ್ಬೋದು, ಅಲ್ಲಿ ರೋಮ ಇತ್ಯಾದಿಗಳನ್ನು ಹಾಕಿ ಕ್ರಿಮಿಕೀಟಗಳಲ್ಲಿ ಹೋಗುವಂತೆ ಆಗಬಾರ್ದು ಅಂತ ಈ ರೀತಿ ರಕ್ಷಣೆ ಮಾಡ್ತಾ ಇದ್ದಾನೆ. ಹೊರಗಿನ ರಕ್ಷಣೆ. ಅದರಿಂದ ಶ್ರೀದಃ ಶ್ರೀಹಿ ದಯತೆ, ದೇಂಗ್ ರಕ್ಷಣೆ ರಕ್ಷತೀತಿ ಶ್ರೀದಃ. ಅಷ್ಟು ಮಾತ್ರ ಅಲ್ಲ, ಒಳಗಿನ ರಕ್ಷಣೆ. ಒಳಗಿನ ರಕ್ಷಣೆ ಅಂದರೆ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳಿರ್ತಾರೆ. ಆದರೆ ಆ ಅಭಿಮಾನಿ ದೇವತೆಗಳು ಅವರು ಮಹಾ ಸಮರ್ಥರಲ್ಲ, ಪ್ರಾಣದೇವರಂತೆ ಸಮರ್ಥರಲ್ಲ. ಪ್ರಾಣದೇವ ಆಕಣಾಶ್ಮ ಸಮಾಂತ, ಅವ ಬಂಡೆಗಲ್ಲಿನಂತೆ ಇರತಕ್ಕಂಥ ವ್ಯಕ್ತಿತ್ವದವ. ಇವರು ಯಾವುದಾದ್ರೂ ಇಂದ್ರಿಯವನ್ನು ಇಟ್ಟುಕೊಂಡು ಪ್ರೇರಣೆ ಮಾಡ್ತಾ ಇದ್ರೆ ಆಸುರಿ ಶಕ್ತಿಗಳ ಆಕ್ರಮಣಕ್ಕೊಳಗಾಗಿ ಇವರು ಕೆಲವೊಮ್ಮೆ ತಮ್ಮ ಶಕ್ತಿಯಿಂದ ಅವರು ವಂಚಿತರಾಗುವುದು. ಅದನ್ನು ಕೃಷ್ಣ ಸ್ಪಷ್ಟಪಡಿಸಿದ್ದಾನೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ ಏತೇರ್ ವಿಮೋಹಯತ್ಯೇಷ ಜ್ಞಾನಮಾಮೃತ್ಯ ದೇಹಿಕಂ. ಕಾಮಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಕಾಲನೇಮಿ ಇಂದ್ರಿಯ ದೇಹ ಮುಂತಾದವುಗಳನ್ನೇ ತನ್ನ ಆವಾಸ ಸ್ಥಾನವಾಗಿಟ್ಟುಕೊಂಡು ಎಲ್ಲ ನಮ್ಮನ್ನು ಕೆಡಿಸ್ತಾ ಇದ್ದಾನೆ. ತಸ್ಮಾತ್ಮ ಇಂದ್ರಿಯಾಣ್ಯಾದು ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಹಾಗಾಗಿ ಇಂದ್ರಿಯ ನಿಗ್ರಹ ಮಾಡುವ ಮೂಲಕ ಕಾಮ ಕ್ರೋಧ ಇತ್ಯಾದಿ ಅಸುರರ ಸಂಹಾರ ಮಾಡಬೇಕು ಅಂತ. ಆದುದರಿಂದ ನಾವು ಆ ಇಂದ್ರಿಯಗಳು ಪರಿಶುದ್ಧವಾಗಿರಬೇಕು ಅಂದರೆ, ಆಸುರಿ ಶಕ್ತಿಗಳ ಆಕ್ರಮಣಕ್ಕೆ ಒಳಗಾಗದೇ ಇರಬೇಕು ಅಂದರೆ ಇಂದ್ರಿಯಗಳಲ್ಲಿ ವಿಶೇಷವಾಗಿ ಆಕಣಾಶ್ಮ ಸಮರಾಗಿರ್ತಕ್ಕಂಥ ಪ್ರಾಣದೇವರು ಅನುಗ್ರಹ ಮಾಡ್ತಾ ಇದ್ರು. ಹಾಗೆ ಮಾಡಬೇಕಾದ್ರೆ ಪ್ರಾಣ ಅಂತ ಅನಿಸಿರ್ತಕ್ಕಂಥ ಉತ್ತಮ ಪ್ರಾಣ ಭಗವಂತ ಅಲ್ಲಿ ಇದ್ದುಕೊಂಡು ಆಸುರಿ ಶಕ್ತಿಗಳ ಆಕ್ರಮಣ ಆಗದಂತೆ ಮಾಡಬೇಕು. ಸೂರ್ಯ ಕಣ್ಣಿನಲ್ಲಿ ಇರ್ತಾನೆ, ಆದರೆ ಕಣ್ಣು ಒಳ್ಳೆಯ ಪದಾರ್ಥವನ್ನೇ ಕಾಣುವಂತೆ ಕೆಟ್ಟ ಪದಾರ್ಥವನ್ನು ಕಾಣಬಹುದು. ಅದನ್ನು ತಡೆಯುವುದಕ್ಕೆ ಸೂರ್ಯನಿಗೆ ಸಾಮರ್ಥ್ಯ ಇಲ್ಲ. ಕಾಲನೇಮಿ ಪ್ರವೇಶ ಮಾಡಿ ಕೆಟ್ಟ ಪದಾರ್ಥವನ್ನು ನೋಡುವಂತೆ ಪ್ರೇರಣೆ ಮಾಡಿದರೆ ಅದನ್ನು ತಡೆಯುವುದಿಲ್ಲ. ಅದು ತಡಿಬೇಕು ಅಂದರೆ ಕಣ್ಣಿನಲ್ಲಿ ಮಧ್ಯಮ ಪ್ರಾಣನಾಗಿರ್ತಕ್ಕಂಥ ವಾಯುದೇವ ಇರಬೇಕು. ಅವನನ್ನು ಅಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಾಣ ಇರಬೇಕು. ಹಾಗಾಗಿ ಶ್ರೀದ ಅಂದರೆ ಶ್ರೀಹಿ ದಯತೆ. ದಯತೆ ಅಂದರೆ ರಕ್ಷತಿ. ಹಾಗೇನೆ ಅದನ್ನು
ಪರಿಶುದ್ಧಗೊಳಿಸುವ, ಇನ್ನೊಂದು ದೈಪ್ ಶೋಧನೆ ಅಂದರೆ ದಾಯತಿ ಅಂದರೆ ಪರಿಶೋಧಯತಿ, ಅದು ಶುದ್ಧ ಆಗುವಂತೆ ಮಾಡುವವ. ಹೀಗೆ ಶ್ರೀಧ ಅನ್ನುವ ನಾಮದಿಂದ ಇಂದ್ರಿಯಗಳನ್ನು ಕೊಡುವವ, ಅದನ್ನು ಪರಿಶುದ್ಧವಾಗಿ ಇಟ್ಕೊಳ್ಳುವವ, ಆಸುರಿ ಶಕ್ತಿಗಳ ಆಕ್ರಮಣಕ್ಕೆ ಒಳಗಾಗದೇ ಇರುವವ ಅಂತ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಹಾಗೆ ಶ್ರೀಶಃ, ಆ ಇಂದ್ರಿಯಗಳು ನಮ್ಮ ಇಂದ್ರಿಯಗಳಾದರೂ ಕೂಡ ಶ್ರಿಯಾಂಶಂ ಯಸ್ಯ ಸಹ, ಅದರಿಂದ ಮುಖ್ಯವಾಗಿ ಭೋಗವನ್ನು ಅನುಭವಿಸುವ ಭಗವಂತ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಹಣಮೇವ ಚ ಅಧಿಷ್ಠಾಯ ಮನಷ್ಠಾಯಂ ವಿಷಯಾನುಪಸೇವತೆ. ನಮ್ಮ ಇಂದ್ರಿಯಗಳಾಗಿರ್ಬೋದು, ಆ ಇಂದ್ರಿಯಗಳಿಂದ ಸುಖದ ಸಾರಭಾಗವನ್ನು ಸೇವಿಸುವ ಭಗವಂತ. ಚಾಂದೋಗ್ಯೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ರಾಜನನ್ನು ಸಂತೋಷಪಡಿಸಬೇಕು ಅಂತ ಒಬ್ಬ ವೈಣಿಕ ವೀಣೆಯನ್ನು ಬಾರಿಸ್ತಾ ಇದ್ರೆ ರಾಜನ ಅಂತರ್ಯಾಮಿಯಾದ ಭಗವಂತ ವಿಶೇಷವಾಗಿ ಆ ವೀಣಾನಾದದ ಮಾಧುರ್ಯವನ್ನು ಅನುಭವಿಸ್ತಾನೆ. ಇದು ಬರೇ ವೀಣಾವಾದನಕ್ಕೆ ಮಾತ್ರ ಸಂಬಂಧಪಡುವುದಲ್ಲ, ಎಲ್ಲಾ ವಿಷಯ ಪದಾರ್ಥಗಳಿಗೂ ಕೂಡ ಸಂಬಂಧಪಡುವಂಥದ್ದು. ನಾರಾಯಣ ಶ್ರುತಿಯ ಮೂಲಕ ಆಚಾರ್ಯರನ್ನು ಸ್ಪಷ್ಟಪಡಿಸ್ತಾರೆ. ಭುಂಕ್ತೆ ಹರಿಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತ ಅಂತ. ಹೀಗೆ ತಾನು ಅನುಭವಿಸಿ ಶ್ರಿಯಾಂಶಂ ಯಸ್ಮಾತ್ ಸಹ ಶ್ರೀಶ, ನಮಗೆ ಅದರ ಆನಂದ ಬರುವಂತೆ ಅನುಗ್ರಹಿಸುವನು ಭಗವಂತ. ಹಾಗೇನೆ ಶ್ರೀ ವಿಭಾವನ, ಇಂದ್ರಿಯ ಕಾರ್ಯ ಕ್ರಿಯಾಶೀಲ ಆಗಬೇಕಾಗಿದ್ರೆ ಭಗವಂತ ಅಲ್ಲಿ ಇರಬೇಕು. ಇದಕ್ಕೆ ನಮಗೆ ಧ್ರುವನ ಅನುಭವ ಒಳ್ಳೆಯ ಜ್ಞಾಪಕವಾಗುತ್ತೆ. ಮಧುವನದಲ್ಲಿ ತಪಸ್ಸು ಮಾಡ್ತಾ ಇರತಕ್ಕಂಥ ಧ್ರುವನ ಎದುರು ಅನುಗ್ರಹ ಮಾಡುವುದಕ್ಕೆ ವಾಸುದೇವ ಬಂದ್ರೆ, ವಾಸುದೇವನನ್ನು ಬಾಯಿ ತುಂಬ ಹೊಗಳಬೇಕು ಅಂತ ತೊಡಗಿದ್ರೆ ಅವನು ಮಾತೇ ಹೊರಡಿಲ್ಲ. ಇಂದ್ರಿಯ ವಾಗೀಂದ್ರಿಯ ಧ್ರುವಂದೇ, ಆದರೆ ಎದುರು ಇರ್ತಕ್ಕಂಥ ವಾಸುದೇವನ ಹೊಗಳಬೇಕು ಅಂತ ಆಗಿಲ್ಲ. ಯಾವಾಗ ವಾಸುದೇವ ತನ್ನ ಶಂಖದಿಂದ ಅವನ ಕೆನ್ನೆಯನ್ನು ಸ್ಪರ್ಶ ಮಾಡಿಸಿದ, ಆಗ ಯೊಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ ಹತ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಹೃಷಿಕೇಶತ್ವ ಮಹಿಮೆಯ ಉಲ್ಲೇಖ ಬರುವಂತೆ ಸ್ತುತಿಸ್ತಾನೆ. ಇದು ನಾನು ಅನುಭವಿಸಿರ್ತಕ್ಕಂಥ ವಾಸುದೇವನ ಮಹಿಮೆ. ವಾಗೀಂದ್ರಿಯ ಅದು ಕಾರ್ಯಪ್ರವೃತ್ತ ಆಗಬೇಕಾಗಿದೆ, ಭಗವಂತ ಹೃಷಿಕೇಶನಾಗಿ ಅಲ್ಲಿರಬೇಕು. ಬರೇ ವಾಗೀಂದ್ರಿಯ ಮಾತ್ರ ಅಲ್ಲ, ಅನ್ಯಾಂಚ ಹಸ್ತ ಚರಣ ಶ್ರವಣ ತ್ವಗಾದಿ, ಅದು ಜ್ಞಾನೇಂದ್ರಿಯ ಆಗಿರ್ಬೋದು, ಕರ್ಮೇಂದ್ರಿಯ ಆಗಿರ್ಬೋದು, ಅದು ತನ್ನ ಕಾರ್ಯ ಮಾಡಬೇಕಾಗಿದ್ರೆ ಭಗವಂತ ಅಲ್ಲಿ ಇರಬೇಕು ಅಂತ. ಹಾಗಾಗಿ ಶ್ರೀ ವಿಭಾವನ, ಭಾವ ಅಂದರೆ ಧರ್ಮ, ಭಾವ ಅಂದರೆ ಕ್ರಿಯೆ ಅಂತ. ವಿಶೇಷವಾದ ಧರ್ಮ ಮತ್ತು ಕ್ರಿಯೆಯನ್ನು ನಯತಿ ಆನಯತಿ ಶ್ರೀಷು ವಿಶೇಷತಃ ಭಾವಾನ್ ಧರ್ಮಾನ್ ಕ್ರಿಯಾ ನಯತಿ ಆನಯತಿ ಇತಿ ಶ್ರೀ ವಿಭಾವ. ಹಾಗೆ ಶ್ರೀಧರ, ಶ್ರೀಹಿ ಧಾರಯತಿ ಇತಿ ಶ್ರೀಧರ. ಇಂದ್ರಿಯಾಭಿಮಾನಿ ಧಾರಯತಿ, ಇಂದ್ರಿಯಾಭಿಮಾನಿಗಳ ಮೂಲಕ ಇಂದ್ರಿಯಗಳ ಧಾರಣೆ ಮಾಡಿಸುವವ ಭಗವಂತ. ಅವರಿಗೆ ಆ ಸಾಮರ್ಥ್ಯ ಇರುವುದಿಲ್ಲ. ಭಗವಂತ ಇಟ್ಟುಕೊಂಡು ಆಯಾ ಇಂದ್ರಿಯಗಳನ್ನು ಅವನು ಧಾರಣೆ ಮಾಡುವಂತೆ ಮಾಡುವವ ಶ್ರೀಧರ. ಹಾಗೇನೆ ಶ್ರೀನಿಧಿ, ಶ್ರೀಯ ನಿಧಯ ಅಸ್ಮ. ಶ್ರೀ ಅನ್ನುವುದು ಇಂದ್ರಿಯ ಅನ್ನುವುದು ನಿಧಿಯಾಗುವಂತೆ ಅನುಗ್ರಹ ಮಾಡುವ ಭಗವಂತ. ಇಂದ್ರಿಯ ಕೆಟ್ಟ ದಾರಿಯಲ್ಲೂ ನಮ್ಮನ್ನು ಕೊಂಡೊಯ್ಯುವುದು, ಆದರೆ ಒಳ್ಳೆಯ ದಾರಿಯಲ್ಲೂ ಕೊಂಡೊಯ್ಯುವುದು. ಒಳ್ಳೆಯ ದಾರಿಯಲ್ಲಿ ಕೊಂಡೋದಾಗ ಅವು ನಮ್ಮ ಪಾಲಿಗೆ ನಿಧಿ ಆಗುವುದು. ಹಾಗಾಗಿ ಒಳ್ಳೆಯ ದಾರಿಯಲ್ಲಿ ಅವುಗಳನ್ನು ಕೊಂಡೊಯ್ದು ಹೃಷಿಕೇಶ ನಮ್ಮ ಪಾಲಿಗೆ ಅವುಗಳು ನಿಧಿ ಆಗುವಂತೆ ಮಾಡುವ ಭಗವಂತ ಶ್ರೀನಿಧಿ ಅಂತ. ಶ್ರೀಮತಾಂ ವರಹ ಅಂತ. ಯಾರು ಇಂದ್ರಿಯವನ್ನು ವಿಶೇಷವಾಗಿ ಹೊಂದಿದ್ದಾರೆ, ಇಂದ್ರಿಯ ನಿಗ್ರಹವನ್ನು ಪಡೆದು ಇಂದ್ರಿಯಗಳನ್ನು ವಿಶೇಷವಾಗಿ ಹೊಂದಿದ್ದಾರೆ, ಅವರ ಪಾಲಿಗೆ ವರ, ಅವರ ಪಾಲಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಫಲವನ್ನು ಸ್ಥಾನವನ್ನು ಕೊಡುವವ, ಅವರ ಪಾಲಿಗೆ ಜ್ಞಾನ ಮತ್ತು ಸುಖವನ್ನು ಕೊಡುವವ ಶ್ರೀಮತಾಂ ವರಹ. ದಾಂತಸ್ಯ ಕಿಮರಣ್ಯೇನ ತಥಾ ದಾಂತಸ್ಯ ಭಾರತ ಅಂತ ಮಹಾಭಾರತದಲ್ಲಿ ಒಂದು ಒಗಟಿನಂತ ಒಂದು ಮಾತು ಬರುತ್ತೆ. ಇಂದ್ರಿಯ ನಿಗ್ರಹ ಇತ್ತು ಅಂದ್ರೆ ಅವನಿಗೆ ಕಾಡಿಗೆ ಹೋಗಿ ಏನು ಸಾಧನೆ ಮಾಡಬೇಕಾಗಿಲ್ಲ. ದಾಂತ ಅಂದ್ರೆ ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಇತ್ತು ಅಂದ್ರೆ ಅವ ಕಾಡಿಗೆ ಹೋಗಿ ಏನು ಸಾಧನೆ ಮಾಡಬೇಕಾಗಿಲ್ಲ. ತಥಾ ದಾಂತಸ್ಯ ಭಾರತ. ಹಾಗೆ ಇಂದ್ರಿಯ ನಿಗ್ರಹ ಇಲ್ಲದಿದ್ರೆ ಅವ ಕಾಡಿಗೆ ಹೋಗಿ ಏನು ಉಪಯೋಗ ಇಲ್ಲ.
ಎಷ್ಟು ಸಾಧನೆ ಮಾಡಿದ್ರು ಕೂಡ ಇಂದ್ರಿಯ ನಿಗ್ರಹ ಅನ್ನೋದು ಮೂಲಭೂತ. ಅದು ಇಲ್ಲದಿದ್ದರೆ ಸಾಧನೆ ಅದು ಫಲಕಾರಿ ಆಗುವುದೇ ಇಲ್ಲ ಅಂತ ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ. ಮೌನವ್ರತ ಶ್ರುತ ತಪೋ ಅಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯ ಪರಂ ಪುರುಷತೆ ತ್ವಜಿತೇಂದ್ರಿಯಾಣ ವಾರ್ತಾಭವಂತಿ. ದೊಡ್ಡ ದೊಡ್ಡ ಸಾಧನೆಗಳು ಇಂದ್ರಿಯ ನಿಗ್ರಹ ಇಲ್ಲದವನ ಪಾಲಿಗೆ ಬರೇ ಅದು ವಾರ್ತಾ, ಬರೇ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಉದ್ಯೋಗ ಆಗಿಬಿಡುತ್ತೆ. ಅದು ಕೂಡ ದಾಂಭಿಕರಾದರೆ ಅದು ವ್ಯಾವಹಾರಿಕವಾಗಿ ಉಪಯುಕ್ತ ಆಗುವುದಿಲ್ಲ ಅಂತ. ಕಾಟಕೋಪನಿಷತ್ತು ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ ಸಾರಥೇ. ಒಳ್ಳೆಯ ಭಗವಂತನ ಜ್ಞಾನವನ್ನು ಪಡ್ಕೊಂಡಿದ್ರೆ ಅವನ ಪಾಲಿಗೆ ಆ ಇಂದ್ರಿಯಗಳು ಅವನು ಹೇಳಿದ ಹಾಗೆ ಒಳ್ಳೆಯ ಕಡೆಗೆ ಹೋಗುತ್ತೆ. ವಿಜ್ಞಾನ ಸಾರಥಿ ಎಷ್ಟು ಮನಃಪ್ರಗ್ರಹವಾನ್ ನರಃ ಸೋಧ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ. ಭಗವಂತನ ಸ್ಥಾನವನ್ನು ಹೊಂದಬೇಕಾಗಿದ್ರೆ ಮೊದಲನೇದಾಗಿ ವಿಜ್ಞಾನ ಸಾರಥಿ, ಭಗವಂತನ ವಿಷಯಕವಾದ ಜ್ಞಾನವನ್ನೇ ಸಾರಥಿಯನ್ನಾಗಿಟ್ಟುಕೊಂಡು ಮನಃಪ್ರಗ್ರಹವಾನ್ ಮರಹ, ಮನಸ್ಸು ಅನ್ನುವುದು ಅದು ಹಗ್ಗ, ಆ ಇವುಗಳನ್ನು ಇಂದ್ರಿಯಗಳನ್ನು ನಿಯಂತ್ರಿಸ್ತಕ್ಕಂಥ ಹಗ್ಗ ಲಗಾಮ್, ಅವನ್ನಾಗಿ ಇಟ್ಟುಕೊಂಡು ಇಂದ್ರಿಯಗಳು ಯಾರ ವಶದಲ್ಲಿವೆಯೋ ಅಂಥವನಿಗೆ ಮೋಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಶ್ರೀಮತಾಂ ವರಹ, ಶ್ರೀಮತ್ ಎನ್ನುವಲ್ಲಿ ಅಲ್ಲೇನು ಮತು ಬಂದಿದೆ ಅದು ಅತಿಶಯವಾಗಿ ಇಂದ್ರಿಯಗಳನ್ನು ಆ ಇಂದ್ರಿಯ ನಿಗ್ರಹಕ್ಕೆ ಒಳಗಾದ ಇಂದ್ರಿಯಗಳನ್ನು ಯಾರು ಹೊಂದಿರ್ತಾರೆ ಅವರ ಪಾಲಿಗೆ ಅವನು ವರನಾಗ್ತಾನೆ. ಜ್ಞಾನ ಮತ್ತು ಮತ್ತೆ ಸುಖವನ್ನು ಕೊಡ್ತಾನೆ, ಹಾಗೆ ವರಪ್ರದನಾಗ್ತಾನೆ ಅಂತ ಇರುವಂತಹದ್ದು. ಇಷ್ಟು ಹೇಳಿ ಶ್ರೀಮಾನ್, ಹಾಗಾಗಿ ಭಗವಂತನೇ ಶ್ರೀಮಾನ್. ಆ ಶ್ರೀ ಅನಿಸಿರ್ತಕ್ಕಂಥ ಇಂದ್ರಿಯಗಳು ನಮ್ಮಲ್ಲೇ ಇದ್ದಿರಬಹುದು, ಆದರೆ ಅವುಗಳನ್ನು ಹೊಂದಿರುವವ ಭಗವಂತ. ಅದು ಅತಿಶಯನಾರ್ಥದಲ್ಲಿ ಅಲ್ಲಿ ಮಧು ಬಂದಿರುವಂಥದ್ದು. ಬರೇ ಹೊಂದಿರುವುದು ಮಾತ್ರ ಅಲ್ಲ, ಅದನ್ನು ಸೃಷ್ಟಿ ಮಾಡಿದವ, ಅದನ್ನು ಪ್ರೇರಣೆ ಮಾಡ್ತಾ ಇರುವವ, ಅದಕ್ಕೆ ಫಲ ಕೊಡುವವ, ಅದನ್ನು ಶುದ್ಧ ಮಾಡುವವ. ಈಗ ನಾವು ನೋಡಿದೆವು, ಅನೇಕ ಸಂಬಂಧಗಳಿಂದ ಆ ಇಂದ್ರಿಯಗಳನ್ನು ಅವ ಹೊಂದಿದ್ದಾನೆ. ಅತಿಶಯಾರ್ಥದಲ್ಲಿ ಅಲ್ಲಿ ಮಧು ಬಂದಿರುವಂತಹದ್ದು. ಹಾಗಾಗಿ ಶ್ರೀಮಾನ್ ಅಂತ ಭಗವಂತ ನನ್ನು ಕೊನೆಗೆ ಶ್ರೀಮಾನ್ ಅಂತ ಕರೆಯಲಾಗಿದೆ. ಹಾಗಾಗಿ ನಾವು ಇಂದ್ರಿಯ ನಿಗ್ರಹ ಅನ್ನುವುದು ನಮ್ಮ ಸಾಧನೆಗೆ ಪ್ರಮುಖವಾಗಿ ಬೇಕಾಗಿರುವಂಥ. ಇಂದ್ರಿಯ ನಿಗ್ರಹಕ್ಕೆ ಆಹಾರ ಶುದ್ಧಿ ಬೇಕು, ಸಜ್ಜನರ ಸಂಪರ್ಕ ಬೇಕು, ಮುಂತಾದವೆಲ್ಲ ಹೊರಗಿನ ಸಾಧನೆ. ಇಂದ್ರಿಯ ನಿಗ್ರಹಕ್ಕೆ ಮುಖ್ಯವಾಗಿ ಹೃಷಿಕೇಶನ ಅನುಗ್ರಹ ಬೇಕು. ಹೃಷಿಕೇಶನ ಅನುಗ್ರಹ ಬೇಕು ಅಂತಾಗಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರತಕ್ಕಂಥ 11 ನಾಮಗಳು ಏನಿವೆ ಈಗ ನಾವು ಹೇಳಿರುವಂತಹದ್ದು, ಶ್ರೀವಾಸಾಯ ನಮಃ, ಶ್ರೀಪತಯೇ ನಮಃ, ಶ್ರೀಮತಾಂಬರಾಯ ನಮಃ, ಶ್ರೀದಾಯ ನಮಃ, ಶ್ರೀಶಾಯ ನಮಃ, ಶ್ರೀನಿವಾಸಾಯ ನಮಃ, ಶ್ರೀನಿಧಯೇ ನಮಃ, ಶ್ರೀವಿಭಾವಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕರಾಯ ನಮಃ, ಶ್ರೀಮತೇ ನಮಃ ಅಂತ 11 ನಾಮಗಳಿಂದ ಶ್ರೀ ಇಂದ್ರಿಯ ಸಂಪತ್ತು ಅನ್ನುವ ಅರ್ಥವನ್ನು ಇಟ್ಟುಕೊಂಡು ನಾವು ಅವನನ್ನು ಸ್ತುತಿಸಿದ್ರೆ ಭಗವಂತ ವಿಶೇಷವಾಗಿ ಇಂದ್ರಿಯ ನಿಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಅನುಗ್ರಹ ಮಾಡ್ತಾನೆ. ಜೊತೆಗೆ ವಾದಿರಾಜ ಸ್ವಾಮಿಗಳು ಹಯಗ್ರೀವ ದಶಕ ಅಂತ ಒಂದು 10 ಶ್ಲೋಕಗಳಲ್ಲಿ 10 ಇಂದ್ರಿಯಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ನೀನು ಅನುಗ್ರಹ ಮಾಡುವಂತ ಹಯಗ್ರೀವನಲ್ಲಿ ಕೇಳ್ಕೊಳ್ಳುವಂಥದ್ದು. ಹಯಗ್ರೀವ ಕೃಪಾಲೋಮೇ ಪ್ರಾರ್ಥನಾ ಸಾಧನಂ ಅಂತ ಹಯಗ್ರೀವನ ಹತ್ರ ಕೇಳ್ಕೊಳ್ಳುವಂಥದ್ದು. ಅಲ್ಲಿ ಕೇಳ್ಕೊಳ್ಳುವಾಗ ಹಯಗ್ರೀವ ಭಿನ್ನನಾಗೀಗ ನನ್ನ ಕೈ ಅದು ಶುದ್ಧವಾಗಿರಲಿ ಎಂದು ಕೇಳ್ಕೊಳ್ಳುವಾಗ ಕೈಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವೇಂದ್ರನ ಒಳಗಿರ್ತಕ್ಕಂಥ ಉಪೇಂದ್ರ ಭಿನ್ನನಾಗಿ ವಾಮನಲ್ಲಿ ಇವನಲ್ಲಿ ಹಯಗ್ರೀವನಲ್ಲಿ ಪ್ರಾರ್ಥನೆ. ಹೀಗೆ ಹಯಗ್ರೀವನಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸುವಾಗೂ ಆಯಾ ಇಂದ್ರಿಯಕ್ಕೆ ನಿಯಾಮಕನಾದ ಭಗವದ ಅಭಿನ್ನತ್ವವನ್ನು ಚಿಂತನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಹಯಗ್ರೀವ ದಶಕವನ್ನು ಕೂಡ ಪ್ರಾರ್ಥನಾ ದಶಕವನ್ನು ಕೂಡ ಇಂದ್ರಿಯ ನಿಗ್ರಹಕ್ಕೆ ನಾವು ಬಳಸಿಕೊಂಡ್ರೆ ಇಂದ್ರಿಯ ನಿಗ್ರಹವನ್ನು ನಾವು ಸಂಪಾದಿಸಿ ನಮ್ಮ ಸಾಧನೆಯನ್ನು ವಿಶೇಷವಾಗಿ ನಡೆಸಲಿಕ್ಕೆ ಅನುಕೂಲವಾಗುತ್ತೆ. ಅದಕ್ಕಾಗಿ ವಿಶೇಷವಾಗಿ ಈ ವಿಷ್ಣು ಸಹಸ್ರನಾಮದ 11 ನಾಮಗಳನ್ನು ಇಂದ್ರಿಯ ನಿಗ್ರಹದ ಒಂದು ಸಂಪಾದನೆಗಾಗಿ ಬಳಸಿಕೊಂಡು ಆ ಋಷಿಕೇಶ ನಾಮಕ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾನ್ ವಿಷ್ಣುರ್ಮೇ ಪರಮಸ್ವೃತ್ ನಾಹಂ ಕರ್ತ ಹರಿಕರ್ತ
ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಯುತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮತ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣು ತೃಪ್ತಿ ಕರಸ್ಸದ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು.